ಇವತ್ತು ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಪಾಲಿಗೆ ಬಹಳಷ್ಟು ಖುಷಿಯ ವಿಚಾರ, ಯಾಕಂದ್ರೆ 3-4 ಸಚಿವ ಸ್ಥಾನ ಸಿಗಬಹುದು ಅಂತ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ರಾಘವೇಂದ್ರ ಅವರು ಇದ್ದಾರೆ. ಸರ್, ಮೊದಲನೇದಾಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್. ಏನ್ ಅನ್ಸುತ್ತೆ ಫಸ್ಟ್ ರಿಯಾಕ್ಷನ್? ಸರ್, ಐತಿಹಾಸಿಕವಾದಂತ ದಿನ ಇವತ್ತು. ಗೌರವಿತ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ಒಂದು ಪವಿತ್ರವಾದಂತ ಒಂದು ದಿನ. ದೇಶದ ಒಂದು ಭವಿಷ್ಯ ದೃಷ್ಟಿಯಿಂದ ಇಂಥ ಒಂದು ಐತಿಹಾಸಿಕ ಒಂದು ಕ್ಷಣವನ್ನು ಇಡೀ ದೇಶದ ಜನ ಇವತ್ತು ಕ್ಷಣ ಕೂಡ ನೋಡ್ತಾ ಇದ್ದಾರೆ. ಇಂಥ ಪವಿತ್ರವಾದಂಥ ದಿನವನ್ನು ಕೊಟ್ಟಂತ ನಮ್ಮ ದೇಶದ ಎಲ್ಲ ಗೌರವಿತ ಸತ್ಪ್ರಜೆಗಳಿಗೆ ಮತದಾರನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈಗ ಬಹಳಷ್ಟು ಕುತೂಹಲ ಇರುವಂತದ್ದು ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ವಿಚಾರ. ನಿಮ್ಮ ನಿರೀಕ್ಷೆ ಎಷ್ಟಿದೆ, ಕರ್ನಾಟಕಕ್ಕೆ ಎಷ್ಟು ಸಿಗಬಹುದು ಅಂತ? ಒಂದು, ಕರ್ನಾಟಕ ಕಳೆದ 4 ಟರ್ಮ್ನಲ್ಲೂ ಕೂಡ ಹೆಚ್ಚಿನ ಸಂಸತ್ ಸದಸ್ಯರನ್ನ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಮತ್ತು ವಿಶೇಷವಾಗಿ ಈ ಬಾರಿ NDA ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಕಡೆಯಿಂದ ಕೂಡ ಅತ್ಯುತ್ತಮವಾದಂಥ ಒಂದು ಚುನಾಯಿತ ಪ್ರತಿನಿಧಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಕರ್ನಾಟಕದ ಒಂದು ಯಾವುದೇ ವಿಚಾರಗಳಿರ್ಬೋದು, ಕರ್ನಾಟಕದ ಸಮಸ್ಯೆಗಳಿರ್ಬೋದು, ಅನೇಕ ಆನ್ಗೋಯಿಂಗ್ ಇಶ್ಯೂಸ್ಗಳಿರ್ಬೋದು, ಸಂಘಟನೆಗೆ ಶಕ್ತಿ ತುಂಬುವಂಥ ಕಾರ್ಯದಂತೂ ಯಾವತ್ತೂ ಕೂಡ ನಮಗೆ ಕೈ ಜೋಡಿಸ್ಕೊಳ್ತಾ ಬಂದಿದ್ದಾರೆ. ಇನ್ನು ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನಗಳನ್ನು ಕೊಡೋ ಮುಖಾಂತರ ಮತ್ತೆ ಶಾಶ್ವತವಾಗಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಈ ನಮ್ಮ ಸರ್ಕಾರದಿಂದ ನಾವು ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದೀವಿ. ಹೊರತು ಮಂತ್ರಿಗಿರಿ ಇದೆಲ್ಲದೂ ಕೂಡ ಸೆಕೆಂಡರಿ. ಮತ್ತೆ ವಿಶೇಷವಾಗಿ ಯಾಕೆಂದ್ರೆ ಇವತ್ತು NDA ಅನೇಕ ಪಕ್ಷಗಳ ಸಹಕಾರವನ್ನು ಕೂಡ ಇವತ್ತು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ. ಅದಕ್ಕೂ ಕೂಡ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ. ಸೊ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆ ಸಂದರ್ಭ ನೋಡ್ಕೊಂಡು ನಿಲುವನ್ನ ತೆಗೆದುಕೊಳ್ತಾರೆ. ಈ ಬಾರಿ ರಾಘವೇಂದ್ರ ಅವರು ಕ್ಯಾಬಿನೆಟ್ ಅಲ್ಲಿ ಇರ್ತಾರ? ಅದಕ್ಕಿಂತ ದೊಡ್ಡ ಒಂದು ಸ್ಥಾನ ನಮ್ಮ ಕ್ಷೇತ್ರದ ಮತದಾರರು ಕೊಟ್ಟಿದ್ದಾರೆ, ಅದಕ್ಕೆ ತೃಪ್ತಿ ಇದೆ ನನಗೆ. ಸರಿ, ಕೊನೆಯ ಪ್ರಶ್ನೆ, ವಿರೋಧ ಪಕ್ಷಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಪ್ರಚಾರ ಅಪಪ್ರಚಾರ ಮುಖಾಂತರನೇ ಈ ಚುನಾವಣೆಯನ್ನು ಎದುರಿಸುವಂತ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮಳೆಯ ಒಂದು ನಾವು ಅನ್ಕೊಂಡಂತ ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ. ಇಂಥ ಸಂಕಷ್ಟ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಮರೆತು ಇನ್ನು ಸರ್ಕಾರ ಇದೆ ಅಂತ ಯಾರಿಗೂ ಕೂಡ ಅನಿಸ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ ಕೇಂದ್ರ ರಾಜ್ಯದ ಸಹಕಾರದಿಂದ ಹಿಂದೆ ಟ್ಯಾಕ್ಸು ನಮ್ಮ ತೆರಿಗೆ ನಮ್ಮ ಇದು ಅಂತ ಹೇಳಿ ಹೋರಾಟವನ್ನ ಮಾಡುದು. ಇದೆಲ್ಲ ಈ ತರ ಸಣ್ಣ ಪುಟ್ಟ ರಾಜಕಾರಣವನ್ನು ಬಿಟ್ಟು ಮೋದಿಜಿಯವರ ಸಹಕಾರದಿಂದ ದೇಶ ನಡೆಸುವಂತ ಒಂದು ಪ್ರಯತ್ನ ಕೈ ಜೋಡಿಸಬೇಕಂತ ವಿನಂತಿ ಮಾಡಿ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಇದು ರಾಘವೇಂದ್ರ ಅವರು ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.